ಬೇರೆ ಯಾವ್ದಾದ್ರು ಸ್ಪ್ರೇ ಅಂದ್ರೆ ಮಿಕ್ಸ್ ಮಾಡ್ಬೋದಂದ್ರು. ಯೂಶಲಿ ಎತ್ರೆಲ್ ಮಾಡಿದ್ರೆ ತುಂಬಾ ಡ್ರೈ ಕಂಡೀಷನ್ ಇದ್ರೆ ನ್ಯಾಚುರಲ್ ಆಗಿ ಎಲೆ ಉದುರ್ತದೆ. ಒಂದೊಂದ್ಸರಿ ತೇವ ಚೆನ್ನಾಗಿ ಈ DAP ಕೆಲವರು ಮಿಕ್ಸ್ ಮಾಡ್ತಾರೆ. DAP 5 ಗ್ರಾಮ್ ಅಥವಾ DAP 5 ಗ್ರಾಮ್ ಎಷ್ಟು ಸಲ ಉದುರೋದೇ ಇಲ್ಲ ಸರ್. ಅಂದ್ರೆ ನಿಮ್ ಕಣ್ಣಿ ತುಂಬಾ ಗ್ರೀನ್ ಇರುತ್ತೆ ಎಲೆಗಳು, ಅಂತ ಟೈಮಲ್ಲಿ ಕ್ಯೂರೋಕ್ರಾನ್ DAP ಆರ್ ಕ್ಯೂರೋಕ್ರಾನ್ ಮಾಡ್ಬೋದು. Even 50 to 34 also. Either not DAP or 50 to 34. DAP or 50 to 34. ಇಲ್ಲ ನಿಮ್ಗೆ ಆಲ್ರೆಡಿ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಹೇಗೇನ್ ನಿಮ್ದು ಗಿಡ ಗ್ರೀನ್ ಆಗಿದೆ ಅಂತ ಹೇಳಿ ತುಂಬಾ ಗ್ರೀನ್ ಇದೆ ಅಂತ ಹೇಳಿದ್ರೆ 2 ಸಲ ಇತ್ತು ಹೋಗ್ಬೋದು. ಒಂದ್ಸಲ 0.75 ಅಥವಾ 0.5. ಅದು ಒಂದ್ಸಲ ಹಳದಿಗೆ ಹೋಗಕ್ಕೆ ಪ್ರಯತ್ನ ಶುರು ಆಗುತ್ತೆ. ಅದಾದ್ಮೇಲೆ ಒಂದು 15 ದಿನ ಆದ್ಮೇಲೆ ಇನ್ ಕೇಸ್ ಹೇಗೆ ತುಂಬಾ ಹಳದಿ ಆದ್ರೆ ಹಸಿರಾಗಿದೆ ಅಂತ ಹೇಳಿದ್ರೆ 1+1 ನಾಟ್ 1.5 ml ಜಾಸ್ತಿ ಅಲ್ಲ, 1 ಅಥವಾ 1.5 ml ಜೊತೆಗೆ DAP, ಇಲ್ಲಾಂದ್ರೆ ಬರೀ 1.5 ml. ಈ ಆಲ್ರೆಡಿ ಡ್ರೈ ಆಗಿ ಹೋಗಿತ್ತು ಅಂತ ಹೇಳಿದ್ರೆ ಒಂದ್ಸಲ ಮಾತ್ರ ಎತ್ತರ, ಅಂದ್ರೆ ಅದು 0.75 to 1 ml. ಎತ್ತರಲ್ಗೂ ಕೂಡ ಬ್ಲೈಟ್ಗೂ ಫ್ಲವರಿಂಗ್ ಸೆಟ್ಗೂ ತುಂಬಾ 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 ಲಿಂಕ್ ಇದೆ. ಹಾಗಾಗಿ ಸೊ ನೀವು ಎತ್ತರಲ್ನ ಡಿಪೆಂಡಿಂಗ್ ಆನ್ ದಿ ಫ್ರೆಶ್ನೆಸ್ ಆಫ್ ದಿ ಫ್ರೂಟ್, ತುಂಬಾ ಗ್ರೀನ್ ಇದ್ರೆ ಮಾತ್ರ ಜಾಸ್ತಿ, ತುಂಬಾ ಗ್ರೀನ್ ಇದ್ರೆ 2 ಸಲ. ಮತ್ತೆ ಅದಕ್ಕೂ ಕೂಡ ಬಿಸಿಲು ತುಂಬಾ ಇಂಪಾರ್ಟೆಂಟ್. ಬಿಸಿಲು ಇದ್ದಾಗಲೇ ನೀವು ಎತ್ತರ ಸಿಂಪಡಣೆ ಮಾಡಬೇಕು. DAP ಆರ್ ಕ್ಯೂರೋಕ್ರಾನ್ ನೋ DAP ಸರಿ. ಎಸ್ಟ್ರಲ್ ವರ್ಕ್ಸ್ ಇನ್ ದ ಲೈಫ್. ಆಕ್ಚುಲಿ ಎಸ್ಟ್ರಲ್ ಅನ್ನೋದು ಸರ್, ಎಸ್ಟ್ರಲ್ ಅನ್ನೋದು ತುಂಬಾ ಆಕ್ಟಿವ್ ಟೆಂಪರೇಚರ್ ಮೇಲೆ. ಸಪೋಸ್ ಟೆಂಪರೇಚರ್ 15 ಇದ್ದು ಟೆಂಪರೇಚರ್ ಆಕ್ಚುಲಿ ಇದ್ರಲ್ಲಿ ಆಟೋ ಕೆಟಲಿಟಿಕ್ ನೇಚರ್. 3 ಆಗುತ್ತೆ, 9 ಆಗುತ್ತೆ ಗಿಡದೊಳಗಡೆ. ಅದಾಗಬೇಕು ಅಂದ್ರೆ ಟೆಂಪರೇಚರ್ ತುಂಬಾ ಇಂಪಾರ್ಟೆಂಟ್ ರೋಲ್. ಸೊ ನೆರಳಿದ್ದಾಗ ಅಥವಾ ಮಳೆ ಬಂದಾಗ ಇತರೆಲ್ಲ ಸಿಂಪಡಣೆ ಮಾಡಬಾರ್ದು. ಹಾಗಾಗಿ ನೀವು ಬಿಸಿಲು ಚೆನ್ನಾಗಿದ್ದಾಗ ಇತರ ಸಿಂಪಡಣೆ ಮಾಡಿ. ಸರ್, ಈ ವೈಟ್ ಪೊಟಸ್ ಜಾಸ್ತಿ ಬಿಡಬಹುದಾ ಸರ್ ಗಿಡಗಳಿಗೆ? ಇವತ್ತೆ ಕಾಂಬಿ ಪ್ರಾಡಕ್ಟ್ ಗಳೇ ಫಂಗಿಸೈಡ್ಸ್ ಇದೆ, ಕಾಂಟ್ಯಾಕ್ಟ್ ಸಿಸ್ಟಮಿಕ್ ಕಾಂಬಿನೇಷನ್ಸ್ ಇದೆ. ಹೌದೌದು, ಹಾಗಾಗಿ ಹೇಳೋದ್ ಕಷ್ಟ, ಬಟ್ ಗೊತ್ತಿರುತ್ತೆ. ಅಂದ್ರೆ ಈಗ ನನಗೆ ನೀವು ಈ ಕಾಂಬಿನೇಷನ್ ನಾನು ಹೇಳ್ತೇನೆ, ಸ್ಪೈನೋಸೈಡ್ ವರ್ಸಸ್ ರೇವಸ್ ವರ್ಕ್ ಆಗುತ್ತೆ. ಸ್ಪೈನೋಸೈಡ್ ಥಯಾಮೆಥಾಕ್ಸಾಮ್ ವರ್ಸಸ್ ಡೈಬೆನ್ಕೋನಜೋಲ್ ವರ್ಕ್ ಆಗುತ್ತೆ ದಾಳಿಂಬೆಗೆ. ಆಕ್ಚುಲಿ ನನಗೆ ಬೇರೆ ಕ್ರಾಪ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಫ್ಲವರಿಂಗ್ ಫೇಸ್ಗಳಲ್ಲಿ ಇದ್ದಾಗ ನೀವು ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ಫ್ಲವರಿಂಗ್ ಫೇಸ್ ಇದ್ದಾಗ ದಯವಿಟ್ಟು ಮಿಕ್ಸ್ ಮಾಡ್ಬೇಡಿ. ಮತ್ತೆ ಆಕ್ಚುಲಿ ನಾವು ಒಂದು ಸ್ಟೂಡೆಂಟ್ಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀನಿ. ಒಂದು 40 ಕೆಮಿಕಲ್ಗಳನ್ನ ಸ್ಪ್ರೇ ಮಾಡಿಸ್ತೀನಿ. ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಪಾಲಿನೇಷನ್ಸ್ ಕೂಡ ಸ್ಟಡಿ ಮಾಡಿದ್ವಿ ನಾವು. ಎಲ್ಲಾ ಕೆಮಿಕಲ್ಗಳು ಕೂಡ ಅಫೆಕ್ಟ್ ಮಾಡುತ್ತೆ ಪಾಲಿನೇಷನ್ಸ್ ನ. ಎಲ್ಲ ಕೆಮಿಕಲ್ಗಳು ಮಾಡ್ತವೆ. ನೀವು ಯು ಟೇಕ್ ಮ್ಯಾಂಕೋಸರ್, ಅದು ಕೂಡ 15% ಮಾಡುತ್ತೆ. ಯಾವುದು ಬ್ಲೀಚಿಂಗ್ ಪೌಡರ್ 80%, ಎಷ್ಟು ಜನ ಬ್ಲೀಚಿಂಗ್ ಪೌಡರ್ ಸ್ಪ್ರೇ ಮಾಡ್ಬಿಡ್ತಾರೆ, ಅದು 80% ಮಾಡುತ್ತೆ. ಹಾಗಾಗಿ ನೀವು ಫ್ಲವರಿಂಗ್ ಪೀರಿಯಡ್ ಅಲ್ಲಿ ಫ್ರೂಟ್ ಸೆಟ್ ಆಗ್ತಾ ಇದ್ರೆ ಯಾವುದೇ ಸ್ಪ್ರೇಗಳು ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಮಾಡ್ಬೇಕು. ಹೌದು, ಕಡಿಮೆ ಮಾಡ್ಬೇಕು. ಹೌದು, ಯಾಕಂತ ಹೇಳಿದ್ರೆ ಈಗ ಇದರಲ್ಲಿ 3 ತರ ಹೂವು ಇರ್ತದೆ. ಅದರಲ್ಲಿ ಹೆಣ್ಣು ಹೂವು ಜಾಸ್ತಿ ಕಾಯಿ ಕಟ್ಟಬೇಕು. ಆಕ್ಚುಲಿ ನಾವು ಆ ಟೈಮಲ್ಲಿ ಹೂವು ಮಾವಿನಲ್ಲಾಗ್ಲಿ ನಾವು ಈ ದಾಳಿಂಬೆಯಲ್ಲಾಗ್ಲಿ ಹೂವು ಆದ ಸಮಯದಲ್ಲಿ ನೀವು ನೀರು ಸ್ಪ್ರೇ ಮಾಡಬೇಡಿ ಅಂತ ಹೇಳಿ. ಬಟ್ ವಿ ಕ್ಯಾನಾಟ್ ಟೇಕ್ ಡಿಸಿಷನ್ಸ್, ಮೇಜರ್ ಡಿಸಿಷನ್ಸ್. ಡೇ ಟು ಡೇ ಡಿಸಿಷನ್ಸ್ಗೆ 3 days ಫೋರ್ಕಾಸ್ಟ್ ಮೋಸ್ಟ್ ಐಡಿಯಲ್. ಟೈಮ್ ಆಫ್ ರೈನಿಂಗ್ ಅದ್ರ ಮೇಲೆ ಸ್ಪ್ರೇ ಕರೆಕ್ಟಾಗಿ ಮಾಡ್ಬೋದು. ಇಷ್ಟು ಗಂಟೆ ಮಳೆ ಆಗುತ್ತಂದ್ರೆ 6 hours ಮುಂಚೆನೆ ನಾವು ಪ್ಲಾನ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಮತ್ತೆ ಬಾರ್ ಶುರು ಮಾಡ್ಬೇಕಾದ್ರೆ ಫಿಕ್ಸ್ ಆಗ್ಬಿಡಿ. ಯಾರು ನಾನು 15ನೇ ತಾರೀಕು ಮಾಡ್ತೀನಿ, ಮಾರ್ಚ್ 20ನೇ ತಾರೀಕು ಮಾಡ್ತೀನಿ, ಲೇಬರ್ ಹೇಳ್ಕೊಬಿಟ್ಟಿದ್ದೀನಿ ಅಂತೆಲ್ಲ ಮಾಡಬೇಡಿ. ಸೊ ವೆದರ್ ತುಂಬಾ ಇಂಪಾರ್ಟೆಂಟ್. ಓಕೆ, ಅದೊಂದಾಯ್ತು. ಫ್ರೂಟ್ ರಾಟ್ಗಳ ಬಗ್ಗೆ ತುಂಬಾ ಸಿಂಪಲ್ ಆಗಿ, ನಮಗೂ ಟೈಮ್ ಇಲ್ಲ. ಫ್ರೂಟ್ ರಾಟ್ಗಳು ಇಸ್ ಮೇಜರ್ ಪ್ರಾಬ್ಲಮ್. ನಾನು ನಿಮ್ಗೆ ಲಿಸ್ಟ್ ಕಳಿಸ್ತೀನಿ, ಯಾರಾದ್ರೂ ನನಗೆ ಎಸ್ ಅಂತ ಕಳಿಸಿದ್ರೆ ಲಿಸ್ಟ್ ಕಳಿಸ್ತೀನಿ ಯಾವಾಗ ಬಳಸಬೇಕು ಅಂತ. ಆದರೆ ವೆರಿ ಇಂಪಾರ್ಟೆಂಟ್ ಯಾವಾಗ ಅಂತ ಹೇಳಿದ್ರೆ, ಈ ಫ್ಲವರ್ ಮತ್ತೆ ಹೂವು ಕಾಯಿ ಕಚ್ತಾ ಇರ್ತದೆ. ಫ್ಲವರ್ ಕಾಯಿ ಕಚ್ತಾ ಇರೋ ಟೈಮಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಅಂತ ಟೈಮಲ್ಲಿ 2 ಸ್ಪ್ರೇಗಳನ್ನ ನೀವು ಮಾಡಲೇಬೇಕು. 2 ಸ್ಪ್ರೇಗಳು. ಸೊ ಬೇರೆ ಬೇರೆ ಆಪ್ಷನ್ಸ್ಗಳಿದೆ, ಒಂದು 15-20 ಕೆಮಿಕಲ್ಗಳ ಆಪ್ಷನ್ಸ್ ಇದೆ. ಸೊ ಮ್ಯಾಂಡಿಪ್ರೋಪಮಿಡ್ ಅಂತ ಒಂದು ರೇವಸ್ ಅಂತ ಒಂದು ಕೆಮಿಕಲ್ ಇದೆ, ಅದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ. ಯಾವಾಗ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಆ ಹೂ ಎಂಡಿರುತ್ತಲ್ಲ, ಆ ಹೂ ಎಂಡೊಳಗಡೆ ನೀರು ಸೇರ್ಕೊಂಡ್ಬಿಟ್ರೆ ಕಲೆಕ್ಟೆಡ್ ಜಾಸ್ತಿ ಆಗುತ್ತೆ, ಅಂದ್ರೆ ಆಂಧ್ರಕ್ನೋಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದೊಂದು, ಅಥವಾ ಇವನ್ ಸ್ಕೋರ್ 1 ml
ಯಾವ್ದಾದ್ರು ಒಂದು ಲೈಕ್ ಈವನ್ ನೇಟಿವ್ ಇಸ್ ವೆರಿ ಕಾಸ್ಟ್ಲಿ ಬಟ್ ಸ್ಟಿಲ್ ವರ್ಕ್ಸ್. ನಾನು ಒಂದು 7-8 ಅಥವಾ 10 ಕೆಮಿಕಲ್ಸ್ ಲಿಸ್ಟ್ ಕೊಡ್ತೀನಿ. ಫ್ಲವರಿಂಗ್ ಇಂದ ಫ್ರೂಟ್ ಸೆಟ್ ಆಗಬೇಕಾದ್ರೆ ಒಂದು ಫ್ರೂಟ್ ಡೆವಲಪ್ಮೆಂಟ್ ಬಿಗಿನಿಂಗ್ ಅಲ್ಲಿ ಇದ್ದಾಗ ಈ ಫ್ರೂಟ್ ರಾಟು ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ 2 ಸಿಂಪಡಣೆಗಳನ್ನ ನೀವು ಯಾವ್ದಾದ್ರು 2 ಒಂದು 5-6 ದಿನಗಳ ಅಂತರದಲ್ಲಿ ಯಾವ್ದಾದ್ರು 2 ಕೆಮಿಕಲ್ಗಳನ್ನ ನೀವು ಸಿಂಪಡಣೆ ಮಾಡಿ ಆಮೇಲೆ ನನಗೆ ಕಳಿಸಿ, ನಾನು ನಿಮ್ಗೆ ಒಂದು ಲಿಸ್ಟ್ ಕಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್. ಓಕೆ ಸರ್. ಪೊಟ್ಯಾಶ್ ಅಂದ್ರೆ ಈಗ ಸಪೋಸ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶಿಯಂ ಇಂಪಾರ್ಟೆಂಟ್ ಸರ್. ಓಕೆ. ನೈಟ್ರೋಜನ್ ಅನ್ನ 3 ಡೋಸ್ ಅಲ್ಲಿ ಕೊಡ್ಬೇಕು ಅಂತೀವಿ ನಾವು. 1/3 ಅಂದ್ರೆ ನಾವು 100 kg ಆಗ್ತಾ ಇದ್ರೆ 30 kg ರೆಸ್ಟ್ ಅಲ್ಲಿ, ಅಂದ್ರೆ ನೀವು ರೆಸ್ಟ್ ಶುರು ಮಾಡ್ಬೇಕಾದ್ರೆ ಓಕೆ ಸರ್. ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂ ಆಫ್ ಹಾಫ್ ಮಾಡಬೇಕು. ಹಾಗಾಗಿ ಹಾಫ್ ಅನ್ನ ಆಗ್ಲೇ ಕೊಡ್ಬೇಕು. ಇನ್ನು ರೆಸ್ಟ್ ನ ಬೇರೆ ಬೇರೆ ತರ ಕೊಡ್ಬೇಕು, ಡ್ರಿಪ್ ಕೊಡ್ಬೇಕು. ಹಾಗಾಗಿ ಇಲ್ಲಿ ಕುತ್ಕೊಂಡು ಹೇಳೋದು ಕಷ್ಟ. ಹೇಗೆ ನಿಮ್ಮ ಸಾಯಿಲ್ ಟೆಸ್ಟ್ ಮೇಲೆ ನಮಗೊಂದು ನೀವು ಕೇಳಿದ್ರೆ ಯಾವಾಗ ಕೊಡಬೇಕು ಅಂತ ಹೇಳ್ತೀವಿ ನಾವು. ಓಕೆ. ಬಟ್ ನೈಟ್ರೋಜನ್ ಅನ್ನ ಕಡ್ಡಾಯವಾಗಿ ನೀವು ಬಾಹರ್ ಶುರು ಮಾಡಿದಾಗ, ಈವನ್ ಮೊದಲು ಕೊಟ್ಟಿಲ್ಲ ಅಂದ್ರೂ ಕೂಡ ಕೊಡ್ಬೇಕು. ಈಗ ಇವರು ಮೊದಲು ಕೊಟ್ಟಿಲ್ಲ, ಈಗ ನೈಟ್ರೋಜನ್ ಕೊಡಕ್ ಹೋದ್ರೆ ಬಾಹರ್ ಶುರು ಮಾಡ್ಬೇಕಾದ್ರೆ ನೈಟ್ರೋಜನ್ ಕೊಟ್ರೆ ಚಿಗುರು ಬರುತ್ತೆ. ಮತ್ತೆ ನೀವು ಆ ಚಿಗುರು ಕಂಟ್ರೋಲ್ ಮಾಡಕ್ಕೆ 3 ಕೆಮಿಕಲ್ ಹೊಡಬೇಕು, ಬೇಡ. ಅದಕ್ಕೋಸ್ಕರ ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂ, ಆಕ್ಚುಲಿ ಫಾಸ್ಫರಸ್ ಇಂಪಾರ್ಟೆಂಟ್. ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂ ಕೊಡಿ. ಅಗೇನ್ ಡಿಫರೆಂಟ್ ಫಾರ್ಮ್, ಅಗೇನ್ ದಟ್ ಡಿಪೆಂಡ್ಸ್ ಆನ್ ಸಾಯಿಲ್ pH. Suppose if your pH is more than 7 or 8, MOP will not work. Again SOP will. Actually, ಒಬ್ಬ ಸಾಯಿಲ್ ಸೈಂಟಿಸ್ಟ್ ಇದ್ದಾರೆ, ಆಕ್ಚುಲಿ ಗುಡ್ ಸಾಯಿಲ್ ಸೈಂಟಿಸ್ಟ್, ತುಂಬಾ ವರ್ಕ್ ಮಾಡಿದ್ದಾರೆ ಅವರು. ಇವ್ರನ್ನ ಸಂಪರ್ಕ ಮಾಡಿ. ಆಕ್ಚುಲಿ ನಾನು ಅವ್ರ ಕೈಲಿ ಒಂದು 4-5 PhD thesis MSc thesis ಮಾಡಿಸಿದ್ದೀನಿ ನಾವು. ಹಾಗಾಗಿ ನಿಮ್ಗೆ ಅವ್ರ ರಿಪೋರ್ಟ್ ಕಳಿಸಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ. ಈ 60-20